ನಮಸ್ತೆ ಎಲ್ಲರಿಗೂ ಟೆರೆಸ್ ಗಾರ್ಡನ್ ಆ್ಯಂಡ್ ರೆಸಿಪಿ ಚಾನಲ್. ಬನ್ನಿ, ಇವತ್ತು ಸೇವಂತಿಗೆ ಗಿಡಗಳ ಅಪ್ಡೇಟ್ ಕೊಡ್ತೀನಿ. ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲಿಗೆ ಬಂದು ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಮಧ್ಯೆ ನಾನು ವಿಡಿಯೋಗಳು ಕೆಲಸ ಮಾಡೋದು ಅದೆಲ್ಲ ಆಗ್ತಾಯಿದ್ರೆ ಬಾಯಲ್ಲೇ ನಾನು ಎಲ್ಲ ಟಿಪ್ಸ್ಗಳು ಹೇಳ್ತಾ ಇರ್ತೀನಿ. ನಿಮ್ಗೆ ಯಾವುದ್ರ ಮೇಲಾದರೂ ಇದ್ರಿಗಿನ ಕೇಳ್ಬೋದು. ಬನ್ನಿ ಇವಾಗ ವಿಡಿಯೋ ನೋಡಿ. ಸೇವಂತಿಗೆ ಗಿಡ ಇದೊಂದೇ ಹೂವು ಬಿಟ್ಟಿದ್ದು. ಇದು ಸ್ವಲ್ಪ ಒಣಗ್ತಾ ಇದ್ದಾವೆ. ಈ ಥರ ಹೂವು ಗಿಡದಲ್ಲೇ ಒಣಗಾಕ್ಬಿಟ್ರೆ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಅದನ್ನು ಹಂಗೆ ಕೀಳ್ತಾ ಬಂದೆ. ಕೀಳ್ಬಿಟ್ಟು ಸೇವಂತಿಗೆ ಗಿಡದಲ್ಲಿ ಹೂವು ಇಲ್ಲ, ಇವಾಗ ಮೊಗ್ಗಾಗಿದೆ. ಹೋದ ಸರಿ ಗೊತ್ತು, ನಾನೇ ಲೇಟಾಗಿ ಇಟ್ಟಿದ್ದು ಎಲ್ಲ, ಅದರಿಂದ ಇಲ್ಲ, ಅದರಲ್ಲಿ ಕಮ್ಮಿ ಹೂವು ಬಿಟ್ಟಾಗ ನಿಮ್ಮ ಜೊತೆಗೆ ಅಪ್ಡೇಟ್ ಕೊಡ್ತೀನಿ. ಕೇಳಿದರು ಸೇವಂತಿಗೆ ಗಿಡ ತೋರಿಸಿ ಅಂತ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಗಿಡಗಳೇನೋ ಚೆನ್ನಾಗಿ ಬೆಳೆದು ಪಕ್ಕದಲ್ಲಿ ಸಸಿಗಳು ಬಂದಿದ್ದಾವೆ, ಆದರೆ ಇನ್ನೂ ಇಲ್ಲ. ಪಿಂಕ್ ಇವಾಗ ಮೊಗ್ಗಾಗ್ತಾಯಿದೆ ನೋಡಿ. ಇವಾಗ ಮೊಗ್ಗಾಗ್ತಾಯಿದೆ, ಇನ್ನೂ ಸಸಿ ಇಲ್ಲ. ಒಂದು ಹೂವು ಬಿಟ್ಟ ತಕ್ಷಣ ಅದ್ರ ಪಕ್ಕದಲ್ಲಿ ಸಸಿ ಬರುತ್ತೆ, ಅದು ಕೂಡ ಬರುತ್ತೆ. ಸ್ವಲ್ಪ ನಿಧಾನ ಆಗುತ್ತೆ. ಆ ಗಿಡಗಳು ನನ್ನ ಹತ್ರ ತುಂಬ ಇದ್ವು. ಇವಾಗ 3-4 ಪಾಟಲ್ಲಿ ಇಟ್ಟಿದ್ದೀನಿ, ಅವ್ನು ಡಿವೈಡ್ ಮಾಡಿ. ಸಸಿಗಳು ಬರ್ತಾಯಿದ್ದಾವೆ. ಬರೋ ವರ್ಷ ಸ್ವಲ್ಪ ಅವನ್ನು ಜಾಸ್ತಿ ಮಾಡ್ಕೊಂಡ್ರೆ ಅವು ವರ್ಷ ಪೂರ್ತಿ ಹೂವು ಬಿಡುತ್ತೆ. ಈ ಕಲರ್ ಮಾತ್ರ ನನ್ನ ಹತ್ರ ಇರೋದು. ಇನ್ನು ಎಲ್ಲ ಸೀಸನಲ್ಲಿ ಬಿಡುತ್ತೆ. ಹೇಳ್ತಾರೆ ಯಾವಾಗಲೂ ಬಿಡುತ್ತೆ ಅಂತ, ಸುಳ್ಳು ಅದು. ಸೀಸನಲ್ಲಿ ಬಿಡುತ್ತೆ. ಇದೊಂದು ಗಿಡ ಮಾತ್ರ ನಾನು ಆ ಥರ ನೋಡಿದ್ದು. ಇವಾಗ ಕಿತ್ತಾಕಿದ್ದು ನಾನು ಮರಗ ಅಂಥೇಳಿ. ಅದು ಬೆಳೆಯೋಕೆ ಬಿಟ್ಟರೆ ಬೇರೆ ಗಿಡಗಳಾಗ ಅದೇ ಬೆಳ್ಕೊಂಬಿಡುತ್ತೆ. ಹೂವು ಕಟ್ತಾರೆ ಅದು ಕೂಡ ನೋಡಿ. ಇದರಲ್ಲಿ ತುಂಬ ಕಳೆ ಬೆಳೆದಿದೆ, ಕ್ಲೀನ್ ಮಾಡ್ಕೋಬೇಕು ನೋಡಿ. 3 ಮೊದಲು ತೋರಿಸಿದ್ದು 4 ಗಿಡದಲ್ಲಿ ಮಾತ್ರ ಇದು ಇವಾಗ ಹೂವು ಆಗಿದೆ. ಫಸ್ಟ್ ಒಂದು ಸ್ವಲ್ಪ ಹೂವಾಗಿದೆ. ಆ ಥರ ವೈಟ್ ಆಗಿರೋ ಕೀಳಬೇಕು. ಕಿತ್ಬಿಟ್ರೆಗಿನ ಅದು ಬಂಚನ್ನು ಕೆಳಗಡೆಯಿಂದ ಕಟ್ ಮಾಡಿ ತೆಗೆದುಬಿಡಬೇಕು. ತೆಗೆದಾಗ ನಿಮಗೆ ಪಕ್ಕದಲ್ಲಿ ಸಸಿಗಳು ಬರುತ್ತೆ. ಸೇವಂತಿಗೆ ಗಿಡಗಳು ಅದು ಇದರಲ್ಲಿ ಮಾತ್ರ ಆ ಥರ ಮಾಡ್ಕೋಬೇಕು. ಹೂವು ಬಿಟ್ಟು ಅದು ರೆಂಬೆನ ಕಟ್ ಮಾಡಿಬಿಟ್ರೆ ಕೆಳಗಡೆಯಿಂದ ಅದನ್ನು ಕಟಿಂಗ್ ಬೇಕಾದ್ರೂ ನೀವು ಇಟ್ಕೊಂಡು ಮತ್ತೆ ಹೊಸ ಗಿಡ ಮಾಡ್ಕೋಬೋದು. ಇಲ್ಲಿ ಡಬಲ್ ಕಲರು ಪ್ರತಿಯೊಂದು ಪಾಟಲ್ಲೂ ತುಂಬ ಕಳೆ ಬೆಳೆದಿದೆ, ಕ್ಲೀನ್ ಮಾಡಿದ್ದು. ಈ ಸರಿನೇ ನಾನು ಈ ಥರ ಜಾಸ್ತಿ ಬಿಟ್ಟಿರೋದು. ಪರವಾಗಿಲ್ಲ. ಆದ್ರೂ ಗುಲಾಬಿ ಗಿಡ ತುಂಬ ಕೇರ್ ಮಾಡದೇ ಇದ್ರೂ ಗಿಡಗಳಾಗ ಹೂವು ಮಾತ್ರ ಕಮ್ಮಿ ಆಗಿಲ್ಲ, ಎಲ್ಲ ಚೆನ್ನಾಗೇ ಬಿಡ್ತಾಯಿದ್ದಾವೆ. ಇನ್ನು ಹಣ್ಣಿನ ಗಿಡ ಎಲ್ಲ ನಮ್ಗೆ ಹಳೆಯಾಗಿ ಕೇರ್ ಮಾಡ್ತಾಯಿದ್ದಾರೆ. ಭಾನುವಾರ ಅದ್ರಾಗಿರೋ ಕಸ ತೆಗೆದು, ಆಮೇಲೆ ಕಿಚನ್ ವೇಸ್ಟ್ ಬಂದಿರೋದು ಮಣ್ಣು ತೆಗೆದು ಗಿಡಕ್ಕೆ ಹಾಕ್ತಾಯಿದ್ದಾರೆ. ಅದರಿಂದನೇ ಅದರಲ್ಲಿ ಸ್ವಲ್ಪ ನೋಡಿಸ್ತೀನಿ ಹಣ್ಣಿನ ಗಿಡ. ಇದು ನೋಡಿ, ಗುಲಾಬಿ ಇದು ಯಾವುದು ಅಂತ ಗೊತ್ತಿಲ್ಲ. ಮೊಗ್ಗು ತುಂಬ ಹೈಟು ಬೆಳೆದಿದೆ, ಆಮೇಲೆ ರೆಂಬೆ ತುಂಬ ದಪ್ಪ ಇದೆ, ಹೆಲ್ದಿಯಾಗಿದೆ. ಅದರಲ್ಲಿ ಯಾವ ಕಲರ್ ಬರುತ್ತೋ ನೋಡ್ಬೇಕಾದ್ರೆ. ನಮ್ಮ ತಂಗಿ ಊರಿಂದ ಸಸಿ ತಂದಿದ್ದು. ಆಮೇಲೆ ಗುಲಾಬಿ ಗಿಡದಲ್ಲೂ ಮೊಗ್ಗುಗಳು ಚೆನ್ನಾಗಿ ಆಗ್ತಾಯಿದ್ದಾವೆ. ಕೆಳಗಡೆ ಕಳೆ ಬೆಳೆದಿದ್ರು ಗಿಡ ಮಾತ್ರ ಚೆನ್ನಾಗೇ ಇದೆ. ಇವಾಗ ತುಂಬ ಕೇರ್ ಮಾಡಿದ್ರೂ ನಮಗೆ ಗಿಡಗಳು ಬೆಳೆಯಲ್ಲ ಅನಿಸುತ್ತೆ ನನಗೆ. ಇವಾಗ ಇದನ್ನು ನೋಡಿದ್ರೆ ನಾನು ತುಂಬ ಕೇರ್ ಮಾಡಿ ಬೆಳೆಸ್ತಿದ್ದೆ. ಆವಾಗ ಎಷ್ಟೊಂದು ಗಿಡದಲ್ಲಿ ಫಂಗಸ್ಸು ಅದೆಲ್ಲ ಬರ್ತಾಯಿತ್ತು. ಇವಾಗ ನೋಡಿ, ಅದೆಲ್ಲ ಕೆಳಗಡೆ ಅಷ್ಟು ಬೆಳೆದಿದ್ರೂ ಆ ಥರ ಬೆಳೆದಿದೆ, ಹೂವು ಬಿಡ್ತಾಯಿದ್ದಾವೆ. ಆಮೇಲೆ ಇಲ್ಲಿ ಸಿಂಗಲ್ ಪೆಟಲು ಇದು, ಆಮೇಲೆ ಇದು ಅಲ್ಮಂಡ ಪಿಂಕು. ಅದನ್ನು ಪ್ರೂನ್ ಮಾಡಿದ ಮೇಲೆ ಬ್ರಾಂಚಸ್ ಜಾಸ್ತಿಯಾಗಿ ಒಂದು ಹೂವು ಬಿಟ್ಟಿದ್ದಾವೆ. ನಿಧಾನವಾಗಿ ಜಾಸ್ತಿ ಆಗುತ್ತೆ ಅದು. ಅದನ್ನು ಅಷ್ಟೇ, ಇಲ್ಲೆಲ್ಲ ಕೇರ್ ಮಾಡಿಲ್ಲ. ಅರ್ಶಿಣದಲ್ಲಿ ಮಾತ್ರ ಒಂಚೂರು ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಮಾಡ್ಕೊಂಡೆ ಅದೊಂದು ಪಾಟ್ ಕ್ಲೀನ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಉಡುಪಿ ಮಲ್ಲಿಗೆ ಅಂತಲೂ ಹೂವು ಆಗೋದ್ಮೇಲೆ ನಾನು ಪ್ರೂನ್ ಮಾಡಿಲ್ಲ, ಅವರು ಮಾಡಿಲ್ಲದೆ ಇದ್ರೂ ಅದನ್ನೇ ಒಣಗಿ ಮತ್ತೆ ಹೂವು ಬರ್ತಾಯಿದ್ದಾವೆ. ಮಲ್ಲಿಗೆ ಹೂವು ಇನ್ನೂ ಒಂದು ಚೂರು ಇದೆ, ಅಲ್ಲಿ ಪೂರ್ತಿ ಕಮ್ಮಿ ಏನು ಆಗಿಲ್ಲ. ಈ ತಿಂಗಳೆಲ್ಲ ಬಿಡ್ಬೋದು ಅನಿಸುತ್ತೆ ಮಲ್ಲಿಗೆ ಹೂವು. ಇವಾಗ ಸ್ವಲ್ಪ ನಮಗೆ ಮನೇಲೂ ಏನೋ ಕೆಲಸ ಇಟ್ಕೊಂಡಿರೋದಕ್ಕೆ ಹೂವನೂ ಕೀಳ್ತಾಯಿಲ್ಲ, ಪೂಜೆ ಮಾಡೋಕ್ಕೆ ಆಗ್ತಿಲ್ಲ. ಅಡುಗೆ ಮನೆ ಕೆಲಸನೇ ಏನೋ ಇಟ್ಕೊಂಡಿದ್ದೀವಿ. ಅದು ಆದಮೇಲೆ ನಿಮಗೆ ಅಪ್ಡೇಟ್ ಕೊಡ್ತೀನಿ ನೋಡಿ. ಇದೊಂದು ಬಂಚಲ್ಲಿ ಇಡ್ತಾರಲ್ಲ ಅದು. ಹೋದ ಸರಿ ಇದು ನಮಗೆ ಸುಮಾ ಅವ್ರು ತಂದು ಕೊಟ್ಟಿದ್ದೊಂದು ಬಂದುಬಿಟ್ಟಿತ್ತು. ಅದು ಇವಾಗ ಬೆಳೆದು ಜಾಸ್ತಿ ಆಗಿತ್ತು. 2 ಪಾಟಲ್ಲಿ ಇಟ್ಟಿದ್ದೀನಿ. ಇದು ಇಷ್ಟೇ ಕಲರ್ ಇರೋದು. ಆಮೇಲೆ ಅವತ್ತು ಸೋರೆಕಾಯಿ ನಾನು ಬಟ್ಟೆ ಕಟ್ಟಿದ್ದೆ ನೋಡಿ, ಎಷ್ಟು ದಪ್ಪ ಆಗಿದೆ ನೋಡಿ. ಈ ಥರ ನಾವು ಪಾಲಿನೇಷನ್ ಆಗಿದ್ದಕ್ಕೆ ಕಟ್ಬಿಟ್ರೆ ಅದು ಬೆಳೀತಾ ಹೋಗುತ್ತೆ. ಇದು ಒಂದೇ ಇರೋದಕ್ಕೆ ನಾನು ಬೀಜಕ್ಕೆ ಬಿಡ್ತೀನಿ, ಇದನ್ನು ಕಟ್ ಮಾಡ್ತಾಯಿಲ್ಲ. ಯಾಕೆಂದರೆ ಅದರಾಗಿರೋ ಎಷ್ಟೋ ಕಾಯಿಗಳು ಉದುರೋಗಿದ್ದಾವೆ, ಹುಳ ಬಂದು. ಇದನ್ನು ಬೀಜ ಮಾಡ್ಕೊಂಡ್ರೆ ನಮಗೆ ಮುಂದೆ ಹಾಕೋಕ್ಕೆ ಬರುತ್ತೆ. ಬೀಜ ಇಲ್ಲ, ಅದು 2 ಇಟ್ಟು 1 ಗಿಡ ಬಂತು, 1 ಗಿಡ ಬರಲಿಲ್ಲ. ಅದರಿಂದ ಇವಾಗ ನಾಗಸಂಪಿಗೆ. ಆಮೇಲೆ ಇವು ಅಷ್ಟೇ ಕಾಯಿ, ಪ್ರತಿಯೊಂದು ಹೂವೂ ಕಾಯಿ ಆಗ್ತವೆ. ಇವು ಬೀಜ ಆಗ್ತವಂತೆ. ಆ ಬೀಜದಿಂದ ಬರೋದು ಗಿಡ ನನಗೆ ಅಷ್ಟು ಗೊತ್ತಿಲ್ಲ. ಒತ್ತು ಕಟಿಂಗ್ಗೆ ತಂದಿಟ್ಟಿದ್ದದು, ಎಲ್ಲಿಂದ ತಂದೆ, ಯಾರು ಕೊಟ್ಟಿದ್ರು ಅನ್ನೋದು ನೆನಪಿಲ್ಲ ನನಗೆ. ಇಲ್ಲಿ ನಂದಿ ಬಟ್ಲು ಗಿಡಗಳೂ ಚೆನ್ನಾಗಿ ಮಳೆ ಬಂತಲ್ಲ ಮೊನ್ನೆ, ತುಂಬ ಚೆನ್ನಾಗಿ ಮಳೆ ಬಂದಿದೆ. ಅದರಿಂದ ಗಿಡಗಳೆಲ್ಲ ಹೆಲ್ದಿಯಾಗಿದ್ದಾವೆ.
ಆಮೇಲೆ ಇದು ಅಷ್ಟೇ ಚೆನ್ನಾಗಿ ಚಿಗುರಿ ಇವಾಗ ಹೂವು ದೊಡ್ಡದಾಗಿ ಆಗುತ್ತೆ. ಸುಮಾರು 23 ವರ್ಷದ ಗಿಡ ಇದು. ನಮ್ಮ ತಾಯಿ ಹಾಕಿದ ಗಿಡ, ಅದನ್ನು ಹಂಗೆ ಬೆಳೆಸ್ಕೊಂಡಿದ್ದೀನಿ. ಪಾಟಲ್ಲಿ ಮಣ್ಣು ಗಟ್ಟಿಯಾಗಿದೆಯಾ ಅನ್ನೋದರಲ್ಲಿ ಇದ್ರ ಪಾಟಿನ ಮಣ್ಣನ್ನು ಕೂಡ ತೋರಿಸಿದ್ದೀನಿ ನಾನು. ಆ ಲಿಕ್ವಿಡ್ ಮಾಡಿ ಹಾಕಿದ್ಮೇಲೆ ಆ ಪಾಟಲ್ಲಿ ಅಷ್ಟು ವರ್ಷದ ಮಣ್ಣು ಎಷ್ಟು ಲೂಸಾಗಿದೆ ಅಂತ. ಈ ಥರ ಹಳೆ ವಿಡಿಯೋಗಳು ನೋಡಿದರೆ ನಿಮಗೆ ನಾವು ತುಂಬ ಸಿಗುತ್ತೆ ಗಾರ್ಡನ್ ಮಾಡೋರಿಗೆ. ಆಮೇಲೆ ನೋಡಿ, ಇದು ಅಳಿಲು ಕಡ್ದಾಕಿರೋದು, ಅದು ಹಂಗೆ ಅರಳಿದೆ, ಮೊಗ್ಗೆ ಕಡ್ದಾಕಿದೆ. ಅಷ್ಟೊತ್ತಿಗೆ ಆಪಿ ಬಂತು ಅನಿಸುತ್ತೆ. ಅದು ಮೊಗ್ಗೆ ಬಿದ್ದಿತ್ತಲ್ಲ, ತಿರ್ಗಾ ಬೆಳಗ್ಗೆ ಅರಳೋದು ಆ ಥರ ಅರಳಿತ್ತು. ನೋಡಿದೆ ಒಂದು ಈ ಕಡೆ ನಾನು ಮುಂದೆ ಇಟ್ಕೊಂಡಿರೋದಕ್ಕೆ ದಾಸವಾಳ ಸ್ವಲ್ಪ ಬಚಾವು. ಇಲ್ಲಾಂದರೆ ಮೊದಲೆಲ್ಲ ಲೈನಿಗೆ ಉದ್ದಕ್ಕೂ ಇಟ್ಟಾಗ ಹೂವೇ ಸಿಗ್ತಿರ್ಲಿಲ್ಲ, ಮೊಗ್ಗೆಲ್ಲ ಕಡ್ದಾಕ ಅಳಿಲು. ಅವಾಗ ಯಾಪಿ ಬೇರೆ ಚಿಕ್ಕದಾಗಿತ್ತು. ಇದು ಯಾಪಿ ಇವಾಗ ದೊಡ್ಡದಾಗಿದೆ, ಎಲ್ಲೋ ಒಂಚೂರು ಕದಲಿದ್ರೂ ಗೊತ್ತಾಗ್ಬಿಡುತ್ತೆ, ಓಡಿ ಹೋಗುತ್ತೆ. ಆಮೇಲೆ ಇದೊಂದು ನಾಟಿದು ಡಬಲ್ ಪೆಟಲ್ ಅರಳಿದೆ. ಇದು ಅಷ್ಟೇ, ನೆಲಕ್ಕೆ ಹಾಕಿದ್ರೆ ಸಾಕು ಅನ್ನೋಷ್ಟು ಹೂವು ಬಿಡುತ್ತೆ. ಇವೆಲ್ಲ ಕಟಿಂಗಿಂದ ಈಜಿಯಾಗಿ ಬರ್ತವೆ. ಇದು ಹೈಬ್ರಿಡ್ಡು, ಆದರೆ ಕಟಿಂಗಿಂದ ಬರುತ್ತೋ ಇಲ್ವೋ ಗೊತ್ತಿಲ್ಲ. ನನ್ನ ಹತ್ರ ಒಂದೇ ಪಾಟಲ್ಲಿ 3 ಗಿಡ ಇದ್ದಿದ್ದು ಅಂತ ತಂದಿದ್ದು. ಆ 3 ಒಂದೇ ಕಲರ್ ಆಗಿದ್ದಾವೆ. 3 ಇಟ್ಟಿದ್ದೀನಿ ನೋಡೋಣ ಅಂತ. ಇದು ಕಟಿಂಗ್ ಇಟ್ಟು ಬಂದಿದ್ದು. ಇದು ಹಂಗೆ ಯಾರು ಕೊಟ್ಟರು ಅಂತ ನೆನಪಿಲ್ಲ. ಒಟ್ಟು ಯಾರ್ಯಾರೋ ಕೊಟ್ಟಿದ್ದು ಗಿಡಗಳೆಲ್ಲ ಕಟಿಂಗಿಂದ ಬೆಳೆಸಿ ಇವತ್ತು ಹೂವು ಬಿಡ್ತಾ ಇದ್ದಾವೆ. ಖುಷಿಯಾಗುತ್ತೆ. ಅವ್ರು ಕೊಟ್ಟಿರೋರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ನೋಡಿ, ಇಲ್ಲೊಂಚೂರು ಎಲೆ ಮುದುರಿದೆ. ಇದನ್ನೇ ಅವತ್ತಿನ ದಿನ ನೋಡಿದಾಗ ನಾವು ಅವತ್ತಿಂದ ತೆಗೆದುಬಿಟ್ರೆ ನೀವು ನಂಬ್ತಿರೋ ಇಲ್ವೋ, ಸುಮಾರು 6 ತಿಂಗಳಾಯಿತು ನಾನು ಇದಕ್ಕೇನು ಔಷಧಿನೇ ಹೊಡೆದಿಲ್ಲ. ಆಮೇಲೆ ಇದು ಒಂದು ಡಬಲ್ ಪೆಟಲ್ ಡಾರ್ಕ್ ಇರುತ್ತೆ, ಇನ್ನೂ ಅರಳುತ್ತೆ. ನಾನು ಬೆಳಗ್ಗೆನೇ ಬಂದಿರೋದು, ಅದು ಇನ್ನೂ ಸ್ವಲ್ಪ ದೊಡ್ಡದಾಗುತ್ತೆ ಹೂವು. ಅದು ಅಷ್ಟೇ, ತುಂಬ ದಿನ ಆಯಿತು, 4-5 ವರ್ಷ ಆಯಿತು, ರಿಪೋರ್ಟ್ ಮಾಡಿಲ್ಲ. ಆದ್ರೂ ಹೂವು ಬಿಡ್ತಾಯಿದೆ ಈ ವರ್ಷ. ನೋಡಿ, ಮಾವಿನ ಗಿಡದಲ್ಲಿ ಹೂವು ಆಗಿತ್ತಲ್ಲ, ಚಿಕ್ಕ ಚಿಕ್ಕ ಕಾಯಿ ಆಗ್ತಾಯಿದ್ದಾವೆ. ಆದರೆ ಎಲ್ಲ ಕಾಯಿನೂ ನಿಂತ್ಕೊಳ್ಳುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದರಲ್ಲಿ ಯಾವ ಕಾಯಿ 1-2 ಅಥವಾ ನಮ್ಮ ಅದೃಷ್ಟ ಇದ್ದರೆ ಒಂದು 4-5 ಆಗ್ಬೋದು ಅಷ್ಟೇ, ಜಾಸ್ತಿ ಆಗೋಲ್ಲ. ಪಾಟಲ್ಲಿ ಬೆಳೆಸೋದು ಎಷ್ಟೋ ಅಷ್ಟು. ಈ ಸರಿ ಡ್ರಮ್ಮಲ್ಲಿ ಹಾಕಿದ್ದೀನಿ, ನೋಡಬೇಕು. ಈ ವರ್ಷ ನನಗೆ ಲೇಟಾಗಿ ಹಾಕಿ ಲೇಟಾಗೆ ಕಾಯಿ ಬಿಡ್ತಿರೋದ್ರಿಂದ ಅದ್ರ ಬಗ್ಗೆನೂ ನನಗೆ ಜಾಸ್ತಿ ಬರುತ್ತೆ ಅನ್ನೋಷ್ಟು ನಂಬಿಕೆ ಇಲ್ಲ. ನೋಡೋಣ, ನಮ್ಮ ಅದೃಷ್ಟದಲ್ಲಿ ಎಷ್ಟಿರುತ್ತೋ ಅಷ್ಟೇ ಸಿಗೋದು, ಏನೇ ಆಗಲಿ ಅಲ್ವಾ. ಇದು ದಾಳಿಂಬೆನೂ ಎಲ್ಲ ಕಡೆ ಹೂವು ಆಗ್ತಾಯಿದೆ. ಅಳಿಲು ಆಗಲೇ ಓಡಾಡ್ತಾ ಇದ್ದಾವಲ್ಲಿ. ಯಾವಾಗ ಆಪಿ ಇಲ್ದಾಗ ಕಚ್ಚಾಗ್ತಾವೋ ಗೊತ್ತಿಲ್ಲ. ಅವಕ್ಕೆ ಬಟ್ಟೆ ಕಟ್ಟಬೇಕು. ಒಂದು ಸ್ವಲ್ಪ ದೊಡ್ಡವಾಗಿರೋ ಬಟ್ಟೆ ಕಟ್ಟಿದರೆ ನಮಗೆ ದಕ್ಕುತ್ತೆ. ಇಲ್ಲಾಂದರೆ ಇನ್ನೂ ಹಣ್ಣೇ ಆಗಿರಲ್ಲ, ಅದು ಒಳಗಡೆ ಕೆಂಪೆ ಬಂದಿರಲ್ಲ, ಅಷ್ಟಾಗೆ ಕಚ್ಚಿಬಿಟ್ಟಿರ್ತವೆ. ಹೋದ ವರ್ಷದಿಂದ ನಮಗೆ 1-2 ಕಾಯಿ ಆದ್ರೂ ದಕ್ಕಿಲ್ಲ, ಅಳಿಲು ಪಾಲೆ ಆಗಿದ್ದಾವೆ. ಅವನು ಪೂರ್ತಿ ತಿನ್ನಲ್ಲ. ಇಲ್ಲಿ ಡ್ರ್ಯಾಗನ್ ಫ್ರೂಟ್ ನೋಡಿ, ಕಲರ್ ಬಂದಿದೆ, ಹೊಸ ಗಿಡ ಇದು. ಆದರೆ ಕಾಯಿ ಮಾತ್ರ ತುಂಬ ಚಿಕ್ಕ ಬಿಟ್ಟಿದ್ದಾವೆ ಈ ಸರಿ ಹಣ್ಣು. ಈ ಫಸ್ಟ್ ವರ್ಷ ಅಂತ ಚಿಕ್ಕವಾಗಿದ್ದಾವೋ ಏನೋ ಗೊತ್ತಿಲ್ಲ. ನೋಡೋಣ, ಅದೇನು ಕಲರ್ ಒಳಗಡೆ ಯಾವುದಿದೆಯೋ ನನಗೂ ಗೊತ್ತಿಲ್ಲ. ಕುಯ್ದಾಗ ತೋರಿಸ್ತೀನಿ ನಿಮಗೆ. ಈ ಕಡೆ 3 ಕಾಯಿ ಬಿಟ್ಟಿತ್ತಲ್ಲ, ಅದನ್ನು ತೋರಿಸ್ತಾಯಿದ್ದೀನಿ. ಇದು ಕಲರ್ ಆಗಿದೆ. ಎಲ್ಲ ಒಟ್ಟಿಗೆ ಒಂದು ಸರಿ ಕಟ್ ಮಾಡೋಣ ಅಂದ್ಕೊಂಡಿದ್ದೀನಿ. 5 ಹಣ್ಣು ಸಿಕ್ಕಂಗೆ ಆಗುತ್ತೆ ಅವಾಗ. ಈ ಥರ ಒಂದು ದಿನ 2 ದಿನ ಬಿಡಬೇಕು. ಹಿಂದ್ಗಡೆ ಸ್ವಲ್ಪ ಹಸ್ರಾಗಿದೆ, ಅದರಿಂದ ಒಂದು 2 ದಿನ ಬಿಟ್ಟು ಕಟ್ ಮಾಡಿದರೆ ಸರಿ ಹೋಗುತ್ತೆ. ನಮಸ್ತೆ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.